ಪದ್ಯ ಎಲ್ಲ ಹಾಡ್ತಾರೆ, ಫಿಲ್ಮ್ ಸಾಂಗ್, ಭಾವಗೀತೆ. ಏನಂತ ಬೇಕು ಚಿಕ್ಕುಬೇಕಂತದೆ ಇದು ನೋಡಿ, ಬ್ಲ್ಯಾಕ್ ಬೆಟರ್ ಇದು ಯಾರು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಫ್ಯಾನ್ಸಿ ಇಟ್ಲು. ಈಗ ಅದನ್ನೇ ನೋಡಿ ಇಷ್ಟು ವಿಸ್ತಾರ ಮಾಡಿದ್ದಾರೆ. ಮದುಮಗನಿಗೆ ಬ್ಲೌಸ್ ಸಾರಿ ಆಗತ್ತೆ ಅಂತ ಹಾಗೆ ಅದರಲ್ಲಿ ಇನ್ಸ್ಪಿರೇಷನಲ್ ಟಾಪ್ ನಮಗೆ ಸಿಕ್ಕಿತ್ತು ನೋಡಿ. ಅಲ್ಲ ಅಂದರೆ ಹೆಣ್ಣು ಮಕ್ಕಳಿಗೆ ಕಿಚನೇ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಅವರೊಂದು ಎಷ್ಟು ಇನ್ವೆಸ್ಟ್ಮೆಂಟ್ ಮಿನಿಮಮ್ ಒಂದು ಹಾಗೆ ಮಾತ್ರ ಯಾರಾದ್ರೂ ಈಗ ಒಂದು ಐಟಮ್ ನೋಡಿ 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 ಚೊರೆ ಮಾಡಿ ಬಿಟ್ಟೋಗ್ತಾರೆ. ಏನು ಸಮಸ್ಯೆ ಇದು ನನ್ನ ಗಂಡತೆ ಕೊಡೋದಂತೆ, ಮಂಗನಿಗೆ ಆಗ್ಬೋದು. ನನ್ನ ತಂಗಿದು ಹೊಸ ಕಾರು ನೋಡಿ. ಇವತ್ತು ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟಾಯ್ತಾ ಉಡುಪಿಯಲ್ಲಿ, ಹಾಗೆ ಬೇಗ ಹೊರಡಬೇಕಷ್ಟೇ 8 ಗಂಟೆಗೆ. ನಮ್ಮ ವಾರಿಜ ಕರು ಸಹ ಹಾಕಲಿಲ್ಲ ಅಂತ, ನಾನು ಅವಳು ಕರು ಹಾಕಿರ್ಬೋದ ಎಣಿಸಿದ್ದೆ ರಾತ್ರಿ, ಇನ್ನೆಂತ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ಈಗ ಬೆಳಿಗ್ಗೆ ಒಬ್ಳು ಬರ್ತಾಳಲ್ಲ, ಅವಳಿಗೋಸ್ಕರ ದೋಸೆ ಮಾಡಿ ಇಡ್ತಾ ಇದ್ದೇನೆ ನಾನು. ಮತ್ತು ನಮಗೆ ಸಹ ತಿಂದೇ ಹೋಗ್ಬೇಕಷ್ಟೇ ಅಲ್ಲ. ಸೊ ಅದು ಹೇಳುವುದೇ ಇಲ್ಲ ಅಂತದೆ, ಎಂತ ಅಂತ ಗೊತ್ತಿಲ್ಲ. ಬಂಟಿಗೆ ದೋಸೆದು ಪರಿಮಳ ಬರ್ತಾ ಉಂಟದೆ. ಬಂಟಿ ಗುಡ್ ಮಾರ್ನಿಂಗ್. ನೋಡಿ ಇವತ್ತು ಒಳ್ಳೆ ಕಾಗೆಗೆ ಇವನು ಬೊಗಳಿದ್ದು ನೋಡಿ, ಒಂದು ಕಾಗೆ ಬಂದದ್ದು ಇವತ್ತು. ನೋಡಿ ಅದು ಎಷ್ಟು ಚಂದದ ಸನ್ರೈಸ್ ಅಲ್ಲ. ಇವತ್ತು ಇಡೀ ಮಳೆ ಬಿಟ್ಟರೆ ಭಾರಿ ಒಳ್ಳೆಯದು. 2 ಕಾಗೆ ಉಂಟು. ಏನಪ್ಪ ಅಪರೂಪದಲ್ಲಿ. ನಂದು ಫ್ರೂಟ್ಸ್ ಇಲ್ಲ, ಮತ್ತು ಡ್ರಿಂಕ್ ಎಂತ ಹೆಲ್ದಿ ಡ್ರಿಂಕ್ ಇಲ್ಲ, ಎಂತ ಸಹ ಇಲ್ಲ. ಡೈರೆಕ್ಟ್ ಕಾಫಿಗೆ ಬಂದಿದ್ದೇನೆ. ನಂದು ತಿಂಡಿ ಸಹ ತಿಂದಾಯಿತು. ನಾನು ಬಂಟಿಗೆಲ್ಲ ರಾಗಿ ಮಣ್ಣಿ ಎಲ್ಲ ಮಾಡಬೇಕಲ್ಲ, ಸೊ ಅವನಿಗೆ ರಾಗಿ ಮಣ್ಣಿ ಮಾಡುವಾಗಲೇ ತಿಂಡಿ ನಿಂತ್ಕೊಂಡು ತಿಂದೆ ದೋಸೆ. ಮತ್ತು ಈಗ ಕಾಫಿ ಕುಡಿತಾ ಇದ್ದೇನೆ, ಇನ್ನು ಹೊರಡುದು. ಹಾಗೆ ನಮಗೆ ಹೊರಡುವಾಗ ಒಂದು ಬಂಟಿಗೊಂದು ಮಣ್ಣಿ ಮಾಡಿ ಇಡಲೇಬೇಕು. ಸಣ್ಣ ಮಕ್ಕಳೇ ಮನೆಯಲ್ಲಿದ್ದರೆ ಹೇಗೆ ಹಾಗೇ ಆಗ್ತದೆ. ಮತ್ತು ಇವತ್ತು ಇಷ್ಟು ಹೊತ್ತಿನವರೆಗೆ ಸಹ ಎಂತ ಸುದ್ದಿಲ್ಲ, ಚಂದ ಮಲಗಿದ್ದಾಳೆ. ಈಗ ನಿನ್ನೆ ನೋಡುವಾಗ ಬೆಳಿಗ್ಗೆ ಆಗ ಒಂದು ಕರು ಇಡ್ತದೆ ಅಂತ ಎಣಿಸ್ತಾ ಇದ್ದೆ ನಾನು. ಯಜಮಾನರು ತಿಂಡಿ ತಿಂತಾ ಇದ್ದಾರೆ. ನನ್ನ ಇವತ್ತಿನ ಸಾರಿ ಹೇಗೆ ಉಂಟು ನೋಡಿ, ಒಂಥರ ಪಿಂಕ್ ಆರೆಂಜ್ ಮಿಕ್ಸ್ ಕಲರ್. ಅದಕ್ಕೆ ಒಂದು ಬ್ಲೌಸ್ ಅಡ್ಜಸ್ಟ್ ಮಾಡಿ ಹಾಕೋದು. ಮಗಳೆಲ್ಲ ರೆಡಿಯಾಗಿ ಆಗಿದೆ. ನಿಸರ್ಗ ರೆಡಿಯಾಗಿದ್ದಾಳೆ, ನನ್ನ ಹಸ್ಬೆಂಡ್ ಕೂಡ ರೆಡಿ ಆದರು. ಹಾಯ್ ಹೇಳಿ, ಎಲ್ಲರೂ ಸಹ ಕರ್ಕೊಂಡು ಹೋಗುವನ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹೇಗೆ ಕಾಣ್ತಾ ಇದೆ ಹೋಗುವಲ್ಲ, ಸೂಪರ್. ಅವನಿಗೆ ಗೊತ್ತಾಗಿದೆ ಆಯ್ತಾ ನೋಡಿ, ಫುಲ್ ಇಷ್ಟೊತ್ತಿಗೆ ಅವನು ನಿದ್ದೆಯ ಟೈಮ್ ಆಗಿ ಎಂತ ಅಂತ ಅರ್ಥ ಆಗಲಿಲ್ಲ ಅವನಿಗೆ. ಹಾಗೆ ನಾವೀಗ ಉಡುಪಿಯ ಟೌನ್ ಹಾಲಿಗೆ ತಲುಪಿದ್ದೇವೆ. ಮದುವೆ ಕಾರ್ಯಕ್ರಮ ಇದ್ದದ್ದು ಉಡುಪಿಯ ಟೌನ್ ಹಾಲಲ್ಲಿ, ಅಂದರೆ ಅದು ಫುಲ್ಲಿ AC ಆಗಿತ್ತು. ಸೊ ನಮಗೆ ತುಂಬ ಖುಷಿಯಾಯಿತು. ಭಾರಿ ಚಂದದ ಡೆಕೋರೇಷನ್ ಎಲ್ಲ ಮಾಡಿದರು. ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಅವರೆಲ್ಲ ಆಲ್ರೆಡಿ ಗ್ಯಾದರ್ ಆಗಿದ್ದಾರೆ. ಇದು ಊಟದ ಮೆನು ಆಯಿತಾ, ಭಾರಿ ಚಂದದ ಮೆನು. ಹಾಗೆ ತುಂಬ ಒಳ್ಳೆ ಊಟ ಸಹ ರೆಡಿ ಪಾಯಸ ಅಂತ, ಹ್ಯಾಪಿ ಪಾಯಸ ತುಂಬ ಒಳ್ಳೆದಿತ್ತು. ಗೀ ರೈಸ್, ಕೂರ್ಮಾ, ಮತ್ತು ಸಜ್ಜಿಗೆ ಹೋಳಿಗೆ, ಜಿಲೇಬಿ, 2 ಬಗೆಯದು ಪಾಯಸ. ಊಟದ ನಂತರ ಸ್ವೀಟ್ ಬೀಡ ಮತ್ತು ಐಸ್ ಕ್ರೀಮ್ ಇತ್ತು. ಸೊ ಎಲ್ಲವನ್ನು ಕೂಡ ನಾವೆಲ್ಲ ತುಂಬ ಒಳ್ಳೆಯದಾಗಿ ಎಂಜಾಯ್ ಮಾಡಿದೆವು. ಹಾಯ್, ಇವರ ಫ್ಯಾನ್ ಆಯಿತಾ ನಾನು. ಇವರು ಒಳ್ಳೆ ಸಿಂಗರ್, ಫೇಸ್ಬುಕ್ಕಲ್ಲಿ ಎಲ್ಲ ತುಂಬ ಒಳ್ಳೆ ಪದ್ಯ ಎಲ್ಲ ಹಾಡ್ತಾರೆ, ಫಿಲ್ಮ್ ಸಾಂಗ್, ಭಾವಗೀತೆ ಮತ್ತು ಭಜನೆ, ಇದು ಅಂತ ಕ್ಲಾಸಿಕಲ್ಸ್ ಆಗ್ತಿರಲ್ಲ. ಸಬ್ಸ್ಕ್ರೈಬರ್. ಮತ್ತು ನಮ್ಮ ರಿಲೇಟಿವ್ ಕೂಡ ಶ್ಯಾಮಲಾ ರವಿರಾಜ್ ಅಂತ ಹೇಳಿ, ಕುಂಬಳೆ ಹತ್ರ ಮನೆ ಇವರದು. ಸೊ ಇವತ್ತೊಂದು ಇವರನ್ನು ಫಸ್ಟ್ ಟೈಮ್ ಅಲ್ಲ ನಾವು ನಿಮಗೆ ಒಂದು ಹೊಸ ಪರಿಚಯ ಮಾಡಿದ್ದು, ಶ್ಯಾಮಲಾ ರವಿರಾಜ್ ಅಂತ ಹೇಳಿ. ಇವರು ಮದುಮಕ್ಕಳು. ಇದು ಸೆಲ್ಫಿ ಕಾರ್ನರ್ ಆಯಿತಾ. ನಾವು ಸೆಲ್ಫಿ ಕಾರ್ನರಲ್ಲಿ ನಿಂತೀಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೇವೆ. ಹಾಗೆ ನಾವು ಮದುವೆ ಹಾಲ್ನಿಂದ ನನ್ನ ತಂಗಿಯ ಫ್ಯಾನ್ಸಿ ಸೆಂಟರ್ಗೆ ಬಂದಿದ್ದೇವೆ. ಸೊ ಇಲ್ಲಿ ಒಂದು ತುಂಬ ಕಾಮಿಡಿ ಗಮ್ಮತ್ತೆಲ್ಲ ಉಂಟು. ಸೊ ನೀವು ಕೂಡ ಇದನ್ನೆಲ್ಲ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಮೇಡಮ್ ಇಲ್ವಾ? ಎಲ್ಲಿದ್ದಾರೆ ಮೇಡಮ್? ಮೇಡಮ್ ಎಲ್ಲಿದ್ದಾರೆ? ನಮಗೆ ಮೇಡಮ್ ಬೇಕು. ಎಂತ ಬೇಕು ಸರ್ ನಿಮಗೆ? ನಿಮ್ಗೆ ಯಾವುದು ಬೇಕು ಹೇಳಿ, ರೇಟ್ ನೋಡುವ ಮಾಡುವ. ಅಲ್ಲ, ರೇಟ್ ಫಸ್ಟಿಗೆ ಹೇಳಿ ಉಂಟಾ? ನಿಮಗೆ ಯಾವುದು ಬೇಕು ಹೇಳಿ. ನಿಮಗೆ ಎಷ್ಟು ಬೇಕು? ಇದು ನಮ್ಮಲ್ಲಿ ಮಾತ್ರ ಸಿಗುದು ಈ ವೆರೈಟಿ. ಇದು ಬೇರೆ ಎಲ್ಲಿ ಸಹ ಸಿಗುದಿಲ್ಲ ಇಲ್ಲಿ. ಇದು ನಮ್ಮ ಅಂಗಡಿ, ಇದು ಶೋ ಪೀಸ್ ಸರ್. ಇದೆಲ್ಲ ಬೇಡ ನಿಮ್ಗೆ, ಇದೆಲ್ಲ ನೋಡಿ. ಇದು
ಇಡಬೇಕಾ ಮೇಡಮ್? ತೆಗೆದುಕೊಳ್ಬೇಕಾ? ಇಲ್ಲಿ ನೋಡಿ, ಹಾಗೆ ನೋಡಿ, ಅಲ್ಲ ಮುಟ್ಬೇಡ. ಹೀಗೆ ನೋಡಿ, ನಾನು ತೋರಿಸ್ತೇನೆ ನಿಮಗೆ. ಬೇರೆ ಬಾಕ್ಸಿನ ತೆಗೆದು ತೋರಿಸ್ಬೇಕಾ? ಒಳ್ಳೆದುಂಟು ಈಗ. ನಮ್ಮ ಗಮ್ಮತ್ತು ಕಾಮಿಡಿಯಲ್ಲಿ ಆಗುವಾಗ ಇಲ್ಲಿ ನನ್ನ ತಂಗಿ ಸಹ ಬಂದು ಅವಳು ಮನೆಗೆ ಹೋಗಿದ್ಲು. ಸೊ ನಾನು ಫೋನ್ ಮಾಡಿದ ಮೇಲೆ ಅವಳು ಮನೆಯಿಂದ ಹೊರಟು ಬರ್ತಾ ಇದ್ದಾಳೆ ಈಗ. ಕಾಣ್ತದೆ ಯಾವುದು ಬೇಕು? ಇದಾ? ಇದಕ್ಕಿಂತ ನಿಮ್ಗೆ ಇದು ಒಳ್ಳೇದು ಕಾಣ್ತದೆ. ಇದು ತಗೊಳ್ಳಿ ಮೇಡಮ್, ಇದು ತುಂಬ ಒಳ್ಳೇದುಂಟು. ಸ್ವಲ್ಪ ಕಡಿಮೆ ಮಾಡಿ ಕೊಡುವಾಗ. ಬ್ಯಾಂಗಲ್ಸ್ ನೋಡ್ತೀರಾ ಮೇಡಮ್? ಬನ್ನಿ ಮೇಡಮ್, ನಿಮ್ಗೇನು ಬೇಕು? ಬಳೆ ಬೇಕಿತ್ತು. ಯಾವುದು ಬಳೆ ಬೇಕು? ಗಾಜಿದ್ದು ಬೇಕಾ? ಅಲ್ಲ ಅಲ್ಲ ನೀವು ಅಲ್ಲಿ ಅಲ್ಲಿ ನಿಲ್ಲಿ, ಇಲ್ಲಿ ಇದು ಒಳಗಿಲ್ಲ, ಇದು ಆಥರೈಸ್ಡ್ ಪರ್ಸನಿಗೆ ಮಾತ್ರ. ಹೇಗೆ ಕಾಣ್ತದೆ ಇಬ್ಬರು ಯಾರು ಅಂತ ಕನ್ಫ್ಯೂಸ್ ಮಾಡ್ಬೇಡಿ, ಓನರನ್ನು ಕನ್ಫ್ಯೂಸ್ ಮಾಡಬೇಡಿ. ಇವತ್ತು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಬರ್ತಾ ಇರೋದು. ಇನ್ನು ಅಂಗಡಿ ಹೌದಲ್ಲ? ಓ, ನನಗೆ ಅದು ಗೊತ್ತಾಗ್ಲಿಲ್ಲ. ಒಂದು ಫ್ಯಾನ್ಸಿ ಟೂರ್ ಮಾಡಿ, ಯಾರಾದ್ರೂ ಫ್ಯಾನ್ಸಿ ಮಾಡುವವರಿದ್ರೆ ಒಂದು ಚಂದ ಐಡಿಯಾ ಸಿಗ್ತದೆ. ಸಣ್ಣ ಅಂಗಡಿಯಿಂದ ದೊಡ್ಡ ಅಂಗಡಿಗೆ ಹೇಗೆ ನಾವು ಅದು ನಮ್ಮದೇ ಬಿಲ್ಡಿಂಗ್ ಅದು ಇಲ್ಲದಿದ್ರೆ ಯಾರು ಬಿಡ್ತಾರೆ. ಅದು ನಾವಿದ್ದ ಗೋಡೆ ತೆಗೆದು ದೊಡ್ಡದು ಮಾಡ್ತಾ ಹೋಗ್ತೀವಿ. ತಂಗಿದ್ದು ಫ್ಯಾನ್ಸಿ ಇದು ಶ್ರೀಕೃಷ್ಣ ಫ್ಯಾನ್ಸಿ ಅಂತ ಹೇಳಿ ಸಂತೆಕಟ್ಟೆಯಲ್ಲಿ ಇರೋದು. ಇದು ಅವರದೇ ಓನ್ ಬಿಲ್ಡಿಂಗ್. ಹಾಗೆ ಫಸ್ಟಿಗೆ ಒಂದು ಸಣ್ಣ ಭಾರಿ ಕನಸಿ ಬಳಿ ಇವಳಿಗೆ ಉಂಟಲ್ಲ ಫ್ಯಾಷನ್, ಬ್ಯೂಟಿಷಿಯನ್, ಹಾಗೆ ಕೆಲವು ಡ್ರೆಸ್ಸಿಂಗ್ ಎಲ್ಲ ಉಂಟಲ್ಲ, ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಸಣ್ಣಂದಿನಿಂದ ಕೂಡ. ಹಾಗೆ ಅದನ್ನೇ ಬೆಳೆಸಿ ಅವಳು ಫಸ್ಟಿಗೆ ಒಂದು ಸಣ್ಣ ಫ್ಯಾನ್ಸಿ ಇಟ್ಲು. ಈಗ ಅದನ್ನೇ ನೋಡಿ ಇಷ್ಟು ವಿಸ್ತಾರ ಮಾಡಿದ್ದಾರೆ. ಹಾಗೆ ಇದು ಹಾಫ್ ಇತ್ತು, ಈಗ ವಿಸ್ತಾರ ಮಾಡಿ ಇಷ್ಟೆಲ್ಲ ಐಟಮ್ಸ್ ಎಲ್ಲ ಹಾಕಿದ್ದಾರೆ. ನೋಡಿ, ಫ್ಯಾನ್ಸಿ ಒಂದು ಇಡಬೇಕಾದ್ರೆ ಹೇಗೆಲ್ಲ ಅಂತ ಹೇಳಿ ಬೇಕಿದ್ರೆ ಇವಳ ಹತ್ರ ಒಂದು ಸಜೆಷನ್ ಎಲ್ಲ ಕೇಳ್ಬೋದು. ಹೇಗೆ ಒಂದು ಎಂಟ್ರಪ್ರೆನ್ಯೂರ್ ಮಹಿಳಾ ಉದ್ಯಮಿ ಎಷ್ಟು ಸಮಯದ ಕನಸು ಅದೊಂದು ಹೇಳು ನಿಂದು. ಇರಲಿಲ್ಲ ಇದರಲ್ಲಿ. ಇದೊಂದು ನನ್ನ ಹಾಬಿ ಇರೋದು ಸ್ಟಿಚಿಂಗ್ ಅಲ್ಲಿ, ಇದರಲ್ಲಿ ಅಲ್ಲ ಆ್ಯಕ್ಚುಲಿ. ಅದೇ ಸ್ಟಿಚಿಂಗ್ ಇದ್ದು ಶಾಪ್ ಇಡುವಷ್ಟೆಲ್ಲ ಧೈರ್ಯ ನಂಗಿಲ್ಲ. ಯಾಕಂದ್ರೆ ಅದು ನಮ್ಮದು ಸ್ಟಾಫ್ನ ಮೇಲೆ ನೋಡಿ ಇರಬೇಕಾಗ್ತದೆ. ಹೊತ್ತು ಕೊಟ್ಟು ಒಬ್ಬಳಿಂದ ಸ್ಟಿಚ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಅವರು ಜನ ಜಾಸ್ತಿ ಬೇಕಾಗ್ತದೆ. ಹೌದು, ಅವ್ರು ನನಗೆ ಅದರಲ್ಲಿ ಕೈ ಕೊಟ್ಟರೆ ಅವರನ್ನೆಲ್ಲ ಹೇಗೆ ಇದು ಮಾಡಿ ಇದಕ್ಕೆ ಆಗಲ್ಲ. ಇದು ಸ್ಟಾಫ್ ಬರೋದಿದ್ರು ನಂಗೆ ಒಬ್ಬಳಿಗೆ ಮೇಂಟೈನ್ ಕೊಡ್ಬೋದು, ಮಾಡ್ಬೋದು. ಇದು ನಾವು ಅಲ್ಲಿ ಸ್ಟಿಚಿಂಗ್ ಇದ್ದಿಟ್ಟು ಅವ್ರು ಯಾರು ಬರೋದಿದ್ರೆ ಕೆಲಸಕ್ಕೆಲ್ಲ ಇಲ್ಲಿ ಮದುಮಗನಿಗೆ ಬ್ಲೌಸ್ ಸಾರಿ ಆಗದಿದ್ರೆ ಅಂತ ಹಾಗೆ ಹೇಗಿಲ್ಲ. ಅದು ನನಗೆ ಇದ್ದದ್ದು ಅದರಲ್ಲಿ ಫ್ಯಾಷನ್ ಡಿಸೈನಿಂಗ್. ಈಗಲೂ ನಾನು ಇದು ಮನೆಗೆ ಹೋದ್ರೆ ಮಾಡೋದು ಸ್ಟಿಚಿಂಗ್. ಹೌದಾ? ನನಗೆ ಈಗ ಇಲ್ಲೆಲ್ಲ ಕೆಲಸ ಆಗಿ ಮನೆಗೆ ಹೋಗಿ ಪುನಃ ಬೆಳಿಗ್ಗೆ ಎಲ್ಲ ಮಾಡ್ತೀರಾ? ಬೆಳಿಗ್ಗೆ ಒಂದು ರೌಂಡ್ ಇದ್ದನ್ನೆಲ್ಲ ಕೆಲಸ ಮುಗಿದ್ಮೇಲೆ ಒಂದು ನನಗೆ ಡ್ರೆಸ್ ಅದು ಇದಾದ ಇನ್ಸ್ಪಿರೇಷನಲ್ ಟಾಪ್ ನಮಗೆ ಸಿಕ್ಕಿತ್ತು ನೋಡಿ. ಅಲ್ಲ, ಎಷ್ಟು ಅಂದರೆ ಅವರ ಒಂದು ನಮ್ಮ ಇಂಟ್ರೆಸ್ಟ್ ಒಂದಿದ್ರೆ ನಮಗೆ ಎಷ್ಟು ಟಯರ್ಡ್ ಆದರೆ ಸಹ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದೇ ಇರ್ತದಲ್ಲ ತಲೆಯಲ್ಲಿ, ಅದನ್ನು ಫಿನಿಶ್ ಮಾಡಬೇಕು ಅದು ಹಾಗೆ ಇರ್ತದೆ. ಮತ್ತೆ ಇದು ಮಾಡುವಾಗ ಬರೀ ಫ್ಯಾನ್ಸಿ ಅಂತ ಮಾತ್ರ ಮಾಡಿದ್ದು. ಟಾಯ್ಸ್ ಎಲ್ಲ ಎಂತಕ್ಕೆ, ಟಾಯ್ಸ್ ಎಲ್ಲ ಯಾರು ತಗೊಳ್ತಾರೆ ಹಾಗೆ ಇತ್ತು. ಯಾವುದು ಗಿಫ್ಟ್ ಎಲ್ಲ ಎಂತಕ್ಕೆ ಅದಕ್ಕೆ ಜಾಸ್ತಿ ಡಿಮಾಂಡ್. ನನ್ನ ಹಸ್ಬೆಂಡ್ ನೀನು ಆ್ಯಕ್ಚುಲಿ ಹೇಳೋದಿದ್ರೆ ಅವರ ಸಪೋರ್ಟ್ ಇಷ್ಟೆಲ್ಲ. ನಾನು ನೋಡಿ ಇಷ್ಟೆಲ್ಲ ಐಟಮ್ ಹಾಕ್ಲಿಕ್ಕಿಲ್ಲ. ಅವರೇ ಎಂಥದ್ದು ಕೇಳೋದು ಇಲ್ಲ ಇಲ್ಲ ದೊಡ್ಡ ಬೋರ್ಡ್ ಹಾಕಿಡು ಇಲ್ಲ ಅಂತ ಹೇಳಿ ಬೈತಾರೆ. ಅವರೇ ಅದು ಹಾಕ್ಬೇಕು ಇದು ಹಾಕ್ಬೇಕು ಅಂತ ಬೈತಾನೆ ಇರ್ತಾರೆ. ನಾನು ಯಾವುದಾದ್ರೂ ಸ್ವಲ್ಪ ಉದಾಸೀನ ಮಾಡಿದರೆ ಇಲ್ಲಿ ಸಾಕು ಅಂತ ಅನಿಸ್ತೇನೆ. ಇಲ್ಲ ಅಂತ ದೊಡ್ಡ ಬೋರ್ಡ್ ಹಾಕಿ ಬಿಡ ಸರಿಯಾಗಿ ಅವರು ಇರುವಾಗಲೇ ಕಸ್ಟಮರ್ ಯಾವುದಾದ್ರು ಕೇಳಿದ ಐಟಮ್ ನನಗೆ ಇಲ್ಲ ಅಂತ ನಂತರ ರಾಶಿ ಬೀಳ್ತಾರೆ ಬರೋದಿಲ್ಲ. ಹಾಗೆ ಇದು ಮಾಡ್ಲಿಕ್ಕಂದ್ರೆ ಅವರದೇ ಒಂದು ಪ್ಲಾನ್ ಅವರದೇ. ಮತ್ತೆ ನಾವು ಕೂತ ಮೇಲೆ ನಮಗೆ ಡೈಲಿ ಗೊತ್ತಾಗ್ತದಲ್ಲ ಕಸ್ಟಮರ್. ಅದೇ ನಿಮಗೆ ಇದೆಲ್ಲ ಹೇಗೆ ಒಂದು ಐಡಿಯಾ ಬಂದದ್ದು? ಅಂದರೆ ಈ ಥರ ಒಂದು ಕಾನ್ಸೆಪ್ಟ್ ಅಂದರೆ ಒಂದು ಫ್ಯಾನ್ಸಿ ಒಳಗೆ ಹೇಗೆ ಎಂತ ಹೇಳೋದು, ಇಂಟೀರಿಯರ್ ಎಲ್ಲ ಹೇಗೆ ಮಾಡಬೇಕು ಅಂತ ಇಂಟೀರಿಯರ್ ಅದು ಮಾಡುವವರು ಇರ್ತಲ್ಲ ಅವರೇ ಅವರೇ ಐಡಿಯಾ ಕೊಡ್ತಾರೆ. ಈ ಥರ ಅವರೇ ಹೀಗೆ ಮಾಡು. ಮತ್ತೆ ನಮಗೆ ದಿನ ಹೋದಾಗ ನಮಗೆ ಹೇಗೆ ಹೇಗೆ ಬೇಕು ಹಾಗೆ ನಾವು ಚೇಂಜ್ ಮಾಡ್ತಾ ಬಂದದ್ದು. ಈಗ ಮನೆಯಲ್ಲಿ ನಾವು ನಮ್ಮ ಕಿಚನ್ ಅದನ್ನ ಹೇಗೆ ಆಗುತ್ತೆ ಮತ್ತೆ ಡೈಲಿ ಹೋದಾಗ ನಮಗೆ ಇದು ಹೀಗಿದ್ರೆ ಒಳ್ಳೇದು ಹಾಗಿದ್ರೆ ಒಳ್ಳೇದು. ಎಂಥದ್ದು ಮೆಡಿಕಲ್ ಕಿಚನೇ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಲೈಫಲ್ಲಿ ಮುಂದೆ ಹೋಗ್ಲಿಕ್ಕೆ. ಫ್ಯಾನ್ಸಿ ಬಾಗಿ ವ್ಯಾಪಾರ ಒಂದೊಂದು ಇದರಲ್ಲಿ ಈಚೆ ಇನ್ನೂವರೆ ಹೌದಾ? ಒಂದು ಐಟಮ್ ಹೋಗುದಿಲ್ಲ. ಇದೆ ಗಿಫ್ಟ್ ಅಂದರೆ ಗಿಫ್ಟಿಗೆ ಹೋಗ್ತದೆ ಟಾಯ್ಸ್, ಮಕ್ಕಳು ಟಾಯ್ಸ್ ತಗೊಳ್ತಾರೆ. ಅಥವಾ ಈ ಬಳೆ ಕ್ಲಿಪ್ಪು ಕಿವಿದು ಅದಕ್ಕೆ ಒಳ್ಳೆ ಡಿಮಾಂಡ್ ಫ್ಯಾನ್ಸಿ ಇಲ್ಲ ಅದಂದ್ರೆ ಸೀಸನಲ್ ನನ್ನ ಮಾತು ಇಲ್ಲ ಯಾರು ಇರುವುದೇ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಿನಿಮಮ್ ಒಂದು ಹಾಗೆ ಮಾತ್ರ ಅದರಲ್ಲಿ ಎಲ್ಲ ಐಟಮ್ ಬೇರೆ ಬೇರೆ ಬೆಳೆಸಬೇಕಾಗ್ತದೆ. ನಾವೀಗ ಹೋಲ್ಸೇಲಲ್ಲಿ ಒಂದು ಫ್ಯಾನ್ಸಿ ಇಯರಿಂಗ್ಸ್ ಇದೆಲ್ಲ ಒಬ್ಬರದ್ದು ಬೇರೆ ಆದರೆ ಬ್ಯಾಂಗಲ್ಸ್ ನಾವು ಅದೊಂದು ಅಂಗಡಿ ಬೇರೆ. ಅಲ್ಲ, ಒಂದೀಗ ಒಬ್ರು
ಕೂಡ ಸಾಧಾರಣ ಒಂದು ಲಕ್ಷ ಅಂದಾಜಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದೆ. ಮೆಟೀರಿಯಲ್ ಬಿಟ್ಟು ನಾನು ಹೇಳಿದ ಮೆಟೀರಿಯಲ್ ಅಂತ ಹೇಳಿ ವರ್ಷದಲ್ಲಿ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಐಟಮ್. ಒಂದು 5 ಲಕ್ಷ ಎಲ್ಲ ಬೇಕಾಗ್ಬೋದು ಅಂತಲ್ಲ. ಒಂದಷ್ಟು ಬೇಕಾಗಿದೆ, ನಂದು ಗಿಫ್ಟ್ ಐಟಮ್ ಇಲ್ಲಿ ತುಂಬ ಬಂದಿದೆ. ನನಗೆ ಅದು ಒಮ್ಮೆಲೆ ಅಷ್ಟು ಬೇಕು ಅಂತ ಇಲ್ಲ, ಅದೇ ಮಿನಿಮಮ್ ಆಗಿ ನಾವು ಗಿಫ್ಟ್ ಐಟಮ್ ಅಲ್ಲಿ ಸ್ವಲ್ಪ ಅವರು ಹಾಕಿದ ಐಟಮ್ ಜಾಸ್ತಿ ಆಗಿ ಅದರಲ್ಲಿ ನನಗೆ 1 ಲಕ್ಷ ತನಕ ಅದಕ್ಕೆ ನೋಡಿ 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 ಚೊರೆ ಮಾಡಿ ಬಿಟ್ಟೋಗ್ತಾರೆ. ನೀವೆಂತ ಬರ್ತೀರಲ್ಲ, ಎಂತ ಮಾಡೋದಿಲ್ಲ. ಅದೀಗ ಹೇಳಿದ್ನೆ ವಿಡಿಯೋದಲ್ಲಿ ಹಾಕಿದ್ರೆ ಒಂದು ಕಸ್ಟಮರ್ಗೆಲ್ಲ ಬೇಜಾರಾಗ್ತದೆ. ನಾವು ಬೇರೆ ಕಡೆ ನೋಡಿ ಬರ್ತೇವೆ ಅಂತ ಹೇಳಿ ಹೋಗುವವರು ಇದ್ದಾರೆ. ಆಗ ನಾವು ಹೇಳ್ತಾರೆ ಹೋಗಿ 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 ಇಲ್ಲಿಗೆ ಬರ್ತಾರೆ ಅಂತ ನಮಗೆ ಒಂದು ಇದಿರ್ತದೆ. ಅಂದ್ರೆ ಕೆಲವು ಐಟಮ್ ಈ ಏರಿಯಾದಲ್ಲಿ ನಮ್ಮ ಹತ್ರ ಮಾತ್ರ ಅಷ್ಟು ರೇಟಿಗೆ ಇದರಲ್ಲಿ ಸಿಗ್ತದೆ ಅಂತ ಗ್ಯಾರಂಟಿ ಇರ್ತದೆ. ಹಾಗೆ ವಾಪಸ್ ಎಲ್ಲಿ ಕೂಡ ಸಿಗ್ಲಿಲ್ಲ, ಇದೇ ಆಗ್ಬೋದು ಅಂತ ಬಂದವರು ಇದ್ದಾರೆ. ಇದು ನನ್ನ ಗಂಡತೆ ಕೊಡುದಂತೆ, ಮಂಗನಿಗೆ ಆಗ್ಬೋದು ಹೇಗೆ ಆಗ್ತದೆ. ಅದರಲ್ಲಿ ಬಂಟಿ ಸೇರಲಿಕ್ಕಿಲ್ವಾ ಅಂತ. ಹೀಗೆ ಈ ರೀತಿಯಾಗಿ ನನ್ನ ತಂಗಿಯೊಟ್ಟಿಗೆ ಉಂಟಲ್ಲ, ನಾನು ಕೂಡ ತುಂಬ ಒಂದು ಲೈಫ್ ಲೆಸನ್ಸನ್ನು ಕಲಿತೆ ಮಾತಾಡ್ತಾ. ಅಂದರೆ ನೋಡಿ, ಒಂದು ಫ್ಯಾನ್ಸಿ ಹಾಕಬೇಕು ಅಥವಾ ಯಾವುದೇ ಒಂದು ರೀತಿಯ ನಾವು ಹೊಸತನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಕೂಡ ನಮಗೆ ಡ್ರೀಮು ಮುಖ್ಯ. ಆಮೇಲೆ ಆ ಡ್ರೀಮ್ನ ಬೆನ್ನು ಹತ್ತಿ ನಾವು ಹೋಗೋದು ಮುಖ್ಯ. ನಂತರ ಅದಕ್ಕೆ ನಮಗೆ ಫ್ಯಾಮಿಲಿಯಿಂದ ಕೂಡ ಸಪೋರ್ಟ್ ಸಿಕ್ಕಿದರೆ ನಮಗೆ ಅದರಲ್ಲಿ ಅಚಲವಾಗಿ ನಿಂತು ಮುಂದುವರಿಲಿಕ್ಕೆ ಆಗ್ತದೆ ಅಂತ ಹೇಳಿ. ಅಂದರೆ ಈಗ ಅವಳ ಇಂಟ್ರೆಸ್ಟ್ ನೋಡಿ, ಸ್ಟಿಚಿಂಗಲ್ಲಿ ಇದ್ದದ್ದು ಅದನ್ನು ಸಹ ಅವಳು ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೆ ಒಂದು ಉದ್ಯಮ ಮಾಡಬೇಕು ಅಂತ ಇದ್ದದಕ್ಕೆ ಅವಳು ಕೊನೆಗೆ ಫ್ಯಾನ್ಸಿಗೆ ಕನ್ವರ್ಟ್ ಆದಳು. ಬಟ್ ಅದರಲ್ಲಿ ಅವಳು ಕಂಟಿನ್ಯೂ ಆದಳು, ಅದರಲ್ಲಿ ಇಂಟ್ರೆಸ್ಟನ್ನು ಅವಳು ಮಾಡಿಕೊಂಡು ಅದನ್ನು ಮುಂದುವರಿಸಿದ್ಲು. ಕೆಲವೊಮ್ಮೆ ನಾವು ಎಂತ ಮಾಡ್ತೇವೆ ಹೇಳಿದರೆ, ನಾವು ಬಯಸಿದ್ದು ನಮಗೆ ಸಿಗದೇ ಇರುವಾಗ ಯಾವುದೋ ಒಂದನ್ನು ನಾವು ಚೂಸ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಕೂಡ ಇಂಟ್ರೆಸ್ಟ್ ಇಲ್ಲದೆ ನಮ್ಮ ಲೈಫನ್ನೇ ಹಾಳು ಮಾಡಿಕೊಳ್ತೇವೆ. ಹಾಗೆ ನಾವು ಯಾವತ್ತೂ ಮಾಡಬಾರ್ದು. ಅಂದರೆ ನಮಗೆ ಏನು ಸಿಕ್ಕಿದೆಯೋ ಅದನ್ನು ಹಿಡ್ಕೊಂಡು ನಮ್ಮ ಹಾಬಿ ಅಥವಾ ನಮ್ಮ ಪ್ಯಾಷನನ್ನು ಕೂಡ ನಾವು ಮುಂದುವರಿಸಬೇಕು. ಹಾಗೆ ಇವಳೀಗ ನೋಡಿ, ಅವಳ ಹಾಬಿಯನ್ನು ಅಂದರೆ ಪ್ಯಾಷನನ್ನು ಮುಂದುವರಿಸಿದ್ದಾಳೆ, ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾಳೆ. ಅವಳ ಬಿಸ್ನೆಸ್ನಿಂದ ಒಂದು ಕಾರ್ ಕೂಡ ತೆಕ್ಕೊಂಡಿದ್ದಾಳೆ ಈಗ, ಇಯೋನ್ ಕಾರ್. ಹಾಗೆ ಅವಳ ಅತ್ತೆಯನ್ನು ಕೂಡ ಚಂದ ಮಾಡಿ ನೋಡ್ಕೊಳ್ತಾ ಇದ್ದಾಳೆ, ಫ್ಯಾಮಿಲಿಯನ್ನು ಕೂಡ ಒಳ್ಳೇದು ಮಾಡಿ ನೋಡ್ಕೊಳ್ತಾ ಇದ್ದಾಳೆ. ಮತ್ತು ಮನೆಯದು ಎಲ್ಲ ಕೆಲಸವನ್ನು ಕೂಡ ಅವಳು ಮ್ಯಾನೇಜ್ ಮಾಡಿಕೊಂಡು ಈ ಫ್ಯಾನ್ಸಿಯನ್ನು ಕೂಡ ನಡೆಸ್ತಾ ಇದ್ದಾಳೆ. ಸೊ ಒಂದು ಮಾದರಿ ಮಹಿಳೆ ಅಂತ ಹೇಳ್ಬೋದು.